ನಮಸ್ಕಾರ ಸ್ನೇಹಿತರ. ಸಾಲ ಮನ್ನಾ ಆಗತ್ತೆ ಅಂತ ಬಹಳಷ್ಟು ರೈತರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೇಳ್ತಾ ಇದ್ರು. ಹೌದು, ರೈತರಿಗೆ 5 ಲಕ್ಷ ಸಾಲ, ಯಾವುದೇ ಬಡ್ಡಿ ಇಲ್ಲದೆ ಹೊಸ ಸಾಲವನ್ನ ಸರ್ಕಾರ ಕೊಡ್ತಾ ಇದೆ. ನೀವು ಈಗಾಗಲೇ ಸಾಲ ಮನ್ನಾ ಆಗತ್ತೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಿದ್ರಿ. ಇದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರು ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ? ಸಾಲ ಮನ್ನಾ ಮಾಡ್ಲಿಕ್ಕೆ ಮುಂದಾಗಿದ್ದಾರಾ ಅಥವಾ ಬಡ್ಡಿ ಇಲ್ಲದೆ ಸಾಲವನ್ನ ಕೊಡ್ತಾರಾ? ಖಂಡಿತವಾಗ್ಲೂ ₹1 ಬಡ್ಡಿ ತೆಗೆದುಕೊಳ್ಳೋದಿಲ್ಲ ನಿಮ್ಮ ಹತ್ರ. ನಿಮಗೆ ಸಾಲ ಸೌಲಭ್ಯವನ್ನ ಒದಗಿಸಿ ಕೊಡೋರಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಸಾಲ ಸೌಲಭ್ಯವನ್ನ ಪಡ್ಕೊಳ್ಳೋದಾದ್ರೂ ಹೇಗೆ? ಈ ಹೊಸ ಸಾಲ ಅನ್ನುವಂಥದ್ದು ಬರ್ತಾ ಇದೆ. ಸೊ ಇದಕ್ಕೋಸ್ಕರ ಅಫಿಸಿಯಲ್ ವೆಬ್ಸೈಟ್ ಯಾವುದು, ಇದರ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಒದಗಿಸಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾವ ಬ್ಯಾಂಕ್ ಖಾತೆಗಳನ್ನ ಹೊಂದಿರತಕ್ಕಂತಹ ರೈತರಿಗೆ ಸಾಲ ಸಿಗತ್ತೆ, ಸೊ ಈ ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಬರೀ ಸಣ್ಣ ಪುಟ್ಟ ರೈತರಿಗೆ ಅಥವಾ ಬಡ ರೈತರಿಗೆ ಅಷ್ಟೇ ಸಾಲ ಸಿಗ್ತಾ ಇಲ್ಲ, ಇದು ಶ್ರೀಮಂತ ರೈತರಿಗೂ ಕೂಡ ಸಿಗತ್ತೆ. ಯಾಕೆ ಅಂತ ಕೇಳೋದಾದ್ರೆ, ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಹುಡುಕಾಡಿದ್ರು ಸಹಿತ ಸುಮಾರು 51ರಿಂದ 55 ಲಕ್ಷ ರೈತರು, ಅಂದ್ರೆ ಸಣ್ಣ ಪುಟ್ಟ ರೈತರು ಸಿಗ್ತೀವಿ. ಇನ್ನು ದೊಡ್ಡ ದೊಡ್ಡ ರೈತರು ಎಲ್ಲರೂ ಕೂಡ ಹಿಡಿದ್ರೆ 1 ಲಕ್ಷದವರೆಗೂ ಕೂಡ 1 ಕೋಟಿ ತನಕ ರೈತರು ಸಿಗಬಹುದು. ಆದರೆ ಇಲ್ಲಿ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲ ಯೋಜನೆಯನ್ನ ಸರ್ಕಾರ ಜಾರಿ ತರ್ತಾ ಇದೆ. ಬರೋಬ್ಬರಿ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ, ಅಂದ್ರೆ ಯಾವುದೇ ಬಡ್ಡಿ ಇಲ್ಲದೆ. ಈಗ 1 ಲಕ್ಷ ರೂಪಾಯಿ ಸಾಲವನ್ನ ಕೊಟ್ರೆ 2 ವರ್ಷದ ತನಕ ನೀವು ತುಂಬಬೇಕು, ಇದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಇದರಲ್ಲಿ 6% ಬಡ್ಡಿ ಅಥವಾ 12% ಬಡ್ಡಿಯನ್ನ ನೀವು ತುಂಬಬೇಕು, ಅಥವಾ 2% ಅಥವಾ 3% ಬಡ್ಡಿಯನ್ನ ತುಂಬಬೇಕು ಅನ್ನುವಂಥದ್ದಿತ್ತು. ಇನ್ನು ಹೊರ ಸಾಲ ನೀವು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಕೂಡ ತೆಕ್ಕೊಂಡಿರ್ತೀರಿ, ಸಿಕ್ಕಾಪಟ್ಟೆ ಸಾಲವನ್ನ ಮಾಡಿರ್ತೀರಿ, ಅಲ್ಲಿ ಸಾಕಷ್ಟು ಬಡ್ಡಿಯನ್ನೇ ಮಂತ್ಲಿ ನೀವು ಕಟ್ತಾ ಹೋಗ್ತಾ ಇರ್ತೀರಿ. ಆದರೆ ರಾಜ್ಯ ಸರ್ಕಾರ ತಂದಿರತಕ್ಕಂತಹ ಹೊಸ ಯೋಜನೆಯ ಪ್ರಕಾರ ಯಾವುದೇ ಬಡ್ಡಿ ಇಲ್ಲವಂತೆ. 1 ಲಕ್ಷ ರೂಪಾಯಿ ನೀವು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದೀರಿ ಅದನ್ನ ನೀವು ಮರುಪಾವತಿ ಮಾಡಿದ್ರೆ ಸಾಕು, ಮತ್ತೆ ಮುಂದಿನ ವರ್ಷ ನಿಮಗೆ ಹೆಚ್ಚಿನ ಸಾಲ ಸಿಗತ್ತೆ, ಮತ್ತೆ ಅದನ್ನ ಮರುಪಾವತಿ ಮಾಡಿದ್ರೆ ಸಾಕು. ಹಿಂಗೆ ಹೆಚ್ಚಾಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ಗೆ 30,000ದಿಂದ 1 ಲಕ್ಷದವರೆಗೂ ಕೂಡ ಇರುತ್ತೆ. ಅದನ್ನ ನೀವು ತುಂಬಿ ಕ್ಲಿಯರ್ ಮಾಡ್ಕೊಂಡ್ರೆ ತದನಂತರ ಮತ್ತೆ ಹೆಚ್ಚುವರಿ ಸಾಲವನ್ನ ಕೊಡ್ತಾರೆ. ಅದನ್ನ ಕ್ಲಿಯರ್ ಮಾಡಿದ್ರೆ ಮತ್ತೆ ಹೆಚ್ಚುವರಿ ಸಾಲ. ನಿಮಗೆ ಬಡ್ಡಿ ತುಂಬತ್ತಾ ಸರ್ಕಾರ ಹೇಳೋದಿಲ್ಲ. ಎಷ್ಟು ರೂಪಾಯಿ ತಗೊಂಡಿರ್ತೀರಿ ಅಷ್ಟು ನೀವು ರಿಟರ್ನ್ ಮಾಡಿದ್ರೆ ಸಾಕು ಸರ್ಕಾರಕ್ಕೆ. ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗೋದಿಲ್ಲ ಸ್ನೇಹಿತರೆ. ಅಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂತಹ ಒಂದು ದುಡ್ಡು ಏನಿದೆ ರಿಟರ್ನ್ ಬರುತ್ತೆ, ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗತ್ತೆ. ಇನ್ನು ನಮಗೂ ಕೂಡ ಲಾಸ್ ಆಗೋದಿಲ್ಲ. ಯಾವುದೇ ಬಡ್ಡಿಯನ್ನ ಅದಕ್ಕೆ ನೀವು ತುಂಬೋದಿಲ್ಲ. ತೆಗೆದುಕೊಂಡಿರ್ತಕ್ಕಂತಹ ದುಡ್ಡನ್ನ ರಿಟರ್ನ್ ಕೊಡ್ತೀವಿ. ಸರ್ಕಾರಕ್ಕೂ ಕೂಡ ಕೊಟ್ಟಿರ್ತಕ್ಕಂತಹ ದುಡ್ಡು ರಿಟರ್ನ್ ಸಿಗತ್ತೆ, ಅದೇ ನಾವು ಬಳಸ್ಕೊಳ್ಳೋದಿಲ್ಲ. ಅಂದ್ರೆ ಸರ್ಕಾರಕ್ಕೆ ರಿಟರ್ನ್ ಕೊಡದೇ ಇರುವುದಿಲ್ಲ. ಹೀಗೆ ಸರ್ಕಾರಕ್ಕೆ ಇದೊಂದು ಹೆಲ್ಪ್ ಆಗುವಂಥದ್ದು. ಹೀಗಾಗಿ ರೈತರೆಲ್ಲರೂ ಕೂಡ ಇಂತಹ ಯೋಜನೆಗಳಿಗಾಗಿ ಕಾಯ್ತಾ ಇರ್ತಾರೆ. ಇನ್ನು ಸರ್ಕಾರ ಫ್ರೀಯಾಗಿ ಕೊಟ್ಬಿಡ್ತಂದ್ರೆ ಇದರಿಂದ ಸರ್ಕಾರ ಲಾಸ್ ಆಗತ್ತೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದಾಗಿನೇ ತತ್ತರಿಸಿ ಹೋಗಿದೆ. ಹೀಗಾಗಿ ಪೂರ್ತಿಯಾಗಿ ನಿಮಗೆ ಫ್ರೀಯಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕಡಿಮೆ ಬಡ್ಡಿ ದರದಲ್ಲಿ, ಅಂದ್ರೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ಯೋಜನೆಯನ್ನ ಕೊಡುವಂಥದ್ದು. ಇನ್ನು ಬೆಳೆ ಹಾನಿ ವಿಮೆಗಾಗಿನೂ ಕೂಡ ಸುಮಾರು 51 ಲಕ್ಷ ರೈತರಿಗೆ 6,213 ಕೋಟಿಯಷ್ಟು ಒಂದು ಫಂಡನ್ನು ತೆಗೆದಿಟ್ಟಿರ್ತಕ್ಕಂಥದ್ದು, ಮೀಸಲಾತಿ ಇಟ್ಟಿರ್ತಕ್ಕಂಥದ್ದು. ಇನ್ನು ಬೆಳೆ ಹಾನಿ ಪರಿಹಾರ ಸುಮಾರು 51 ಲಕ್ಷ ರೈತರಿಗೆ ಸಿಗ್ತಾ ಇದೆ. ಯಾರ್ಯಾರು ಸಣ್ಣ ಪುಟ್ಟ ರೈತರಿದ್ದೀರಿ, ಸಣ್ಣ ಪುಟ್ಟ ಅಂದರೆ ಈಗಾಗಲೇ ಅಡಿಕೆ, ಮಾವು, ಅದೇ ರೀತಿಯಾಗಿ ಈಗಾಗಲೇ ಸೋಯಾಬೀನು, ನೆಲಗಡ್ಡಲೆ, ಹುರುಳು ಜೋಳ, ಮೆಕ್ಕೆಜೋಳ ಬೆಳೆದಿರ್ತಕ್ಕಂತಹ ರೈತರಿಗೆ, ಸೊ ಇವರೆಲ್ಲರಿಗೂ ಕೂಡ ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಸರ್ಕಾರದವರು. ಜಂಟಿ ಸರ್ವೆ ಆಗಿದ್ರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡಬಹುದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ರೈತರಿಗಂತರೂ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳ್ಬಿಟ್ಟು ಈ ಬಾರಿ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿಯೇ ಸಾಕಷ್ಟು ಚರ್ಚೆ ಆಗಿತ್ತು. ಸಮಸ್ಯೆಗಳನ್ನು ಬಗೆಹರಿಸೋದು ಹೇಗೆ, ಅದು ಇದು ಅಂತ ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಆದರೆ ಈಗ ಪರಿಹಾರ ಧನವನ್ನಾಗಿ ಸಾಲ ಮನ್ನಾ ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸಾಲ ಮನ್ನಾ ಆಗೋದಿಲ್ಲ, ಆದರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುವಂಥದ್ದು. ನೀವು ಬಹಳಷ್ಟು ಜನ ಸಾಲ ಮನ್ನಾ ಆಗತ್ತೆ ಅಂತ ಕಾಯ್ತಾ ಇದ್ರಿ. ಸಾಲ ಮನ್ನಾ ಬದಲಾಗಿ ಬೆಳೆ ಹಾನಿ ವಿಮೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ನೀರಾವರಿ ಭೂಮಿಗಳಿಗೆ 31,500 ತನಕ ಸಿಗ್ತಾ ಇದೆ. ಇನ್ನು ಸಾಲ ಮನ್ನಾ ಮಾಡೋದ್ರ ಬದಲಾಗಿ ಬೆಳೆ ಹಾನಿ ವಿಮೆಯನ್ನು ಕೊಟ್ಟರೆ ಈ ಕಡೆ 83 ಲಕ್ಷ ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು. ಈ ರೀತಿ ನಿಮಗೆ
ಜೊತೆಗೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಯಾರ್ಯಾರು ಇದನ್ನ ನಿಮಗೆ ತಿಳ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ, ನಿಮಗೆ ಸಿಹಿ ಸುದ್ದಿ ಅಂತ ಅನಿಸಿದೆ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಾಜ್ಯದ ಎಲ್ಲ ರೈತರಿಗೆ ಶೇರ್ ಮಾಡಿ. ಇನ್ನು ಯಾವ ಬ್ಯಾಂಕ್ಗಳಿಗೆ ಸಾಲ ಸಿಗತ್ತೆ ಅಂದರೆ ಇದೇ ಬ್ಯಾಂಕ್ ಅಂತ ಏನು ಸರ್ಕಾರ ಇನ್ನೂ ಘೋಷಣೆ ಮಾಡಿಲ್ಲ. ಅದಕ್ಕೆ ಅಧಿಕೃತ ವೆಬ್ಸೈಟ್ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಬಿಡೋದಿದೆ. ಬಿಟ್ಟ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಬ್ಯಾಂಕ್ಗಳ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ತೀನಿ. ಜೊತೆಗೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ತೀನಿ.